ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ದ ಕಾನ್ಸೆಪ್ಟ್ ಇಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡೋಕ್ಕಿದ್ದೀರಿ. ಓಕೆನಾ? ಸೊ ಈ ಒಂದು ವಿಡಿಯೋಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ಸ್, ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶ್ಚನ್ಸ್ ಮತ್ತೆ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೂಡ ನೋಡೋಕ್ಕಿದ್ದೀರಿ. ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಲೆಟ್ಸ್ ಬಿಗಿನ್ ವಿತ್ MCQ ಟೈಪ್ ಕ್ವೆಶ್ಚನ್ಸ್. ಓಕೆ ರೈಟ್. ಫಸ್ಟ್ ಕ್ವೆಶ್ಚನ್, ಹೂ ಡಿಡ್ ಸ್ಮಿತಾ ಗೋ ಟು ದ ಕಾನ್ಸರ್ಟ್ ವಿತ್? ಸೊ ಸ್ಮಿತಾ ಬಂದು ಯಾರ ಜೊತೆಗೆ ಕಾನ್ಸರ್ಟ್ ಹೋದ್ಲು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ಸ್ನ ನೋಡೋಣ. ಹರ್ ಫಾದರ್, ಹರ್ ಆಂಟ್, ಹರ್ ಮದರ್, ಹರ್ ಬ್ರದರ್, ಅನಂತ್. ಸೊ ಯಾರು ಅಂತ ನಾವು ಆನ್ಸರ್ಸ್ನ ನೋಡೋಣ. ಸೊ ದಿ ಆನ್ಸರ್ ಇಸ್ ಆಪ್ಷನ್ ಎ, ಹರ್ ಫಾದರ್. ಸೊ ಸ್ಮಿತಾ ಬಂದು ಅವ್ರ ಅಪ್ಪ ಜೊತೆಗೆ ಎಲ್ಲಿ ಹೋಗಿದ್ಲು? ಕಾನ್ಸರ್ಟ್ಗೆ ಹೋಗಿದ್ಲು ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್, ದ ಟ್ರೂತ್ ವಿಚ್ ಫ್ರೈಟನ್ ಸ್ಮಿತಾ ಆ್ಯಂಡ್ ಹರ್ ಪೇರೆಂಟ್ಸ್ ವಾಸ್. ಸೊ ಅವ್ರ ಪೇರೆಂಟ್ಸ್ನ ಮತ್ತು ಸ್ಮಿತಾನ ಯಾವ ಒಂದು ವಿಷಯ ಭಯ ತೋರಿಸಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. Anant would die of cancer. Anant could not be taken to the concert. Anant not to be able to become a tennis player. Aunt Shushila would not want them in their house. So answer ಬಂದು ಏನಂತ ನೋಡೋಣ. Answer is option A, Anant would die of cancer. So ಅನಂತ್ಗೆ ಕ್ಯಾನ್ಸರಿಂದ ಅವ್ನು ಸತ್ತೋಗ್ತಾನೆ ಅಂತ ಭಯ ಇತ್ತು ಅವ್ರಿಗೆ ಅಂತ ನಾವು ಈ ಒಂದು ಲೆಸನ್ನಿಂದ ನೋಡ್ತೀವಿ. ಓಕೆನಾ? Who discouraged Smita when she approached Pandit Ravi Shankar to perform for a brother at home? So ಈ ಸ್ಮಿತಾ ಬಂದು ಬರಬೇಕಾದ್ರೆ ಯಾರು ಅವಳನ್ನ ಡಿಸ್ಕರೇಜ್ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ, ಉಸ್ತಾದ್ ಅಲ್ಲಾ ರಹಾ. ಆಪ್ಷನ್ ಬಿ, ದ ಮುಸ್ಟಾಶ್ಯೂಡ್ ಮ್ಯಾನ್. ಆಪ್ಷನ್ ಸಿ, ಆನ್ ಸುಶೀಲಾ. ಆಪ್ಷನ್ ಡಿ, ಸ್ಮಿತಾಸ್ ಮದರ್. ಸೊ ಈ ಒಂದು ಆಪ್ಷನಿಂದ ಏನು ಆನ್ಸರ್ ಅಂತ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಬಿ, ದ ಮುಸ್ಟಾಶ್ಯೂಡ್ ಮ್ಯಾನ್. ದ ಮುಸ್ಟಾಶ್ಯೂಡ್ ಮ್ಯಾನ್ ಏನು ಮಾಡಿದ್ರು? ಈ ಒಂದು ಸ್ಟೇಟ್ಮೆಂಟಿಂದ ಅವರು ತಡೆ ಮಾಡಿದ್ರು ಅಂತ ನಾವು ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, ಅ ಡೇರಿಂಗ್ ಥಾಟ್ ದಟ್ ಸ್ಮಿತಾ ಹ್ಯಾಡ್ ವೆನ್ ಶಿ ವಾಸ್ ಸಿಟ್ಟಿಂಗ್ ಇನ್ ದ ಪಾರ್ಕ್ ವಾಸ್. ಸೊ ಈ ಒಂದು ಸ್ಮಿತಾ ಪಾರ್ಕಲ್ಲಿ ಕೂತಿರ್ಬೇಕಾದ್ರೆ ಏನು ಒಂದು ಡೇರಿಂಗ್ ಥಾಟ್ ಅವ್ಳು ಬಂದಿದ್ದು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಟು ಟೇಕ್ Anant to the concert, to attend the concert and enjoy the program, to invite Pandit Ravi Shankar to her house, to speak with doctors about taking Anant to the concert. So ಈ ಒಂದು ಆಪ್ಷನ್ಸ್ ಇಂದ ಏನು ರೈಟ್ ಆನ್ಸರ್ ಅಂತ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಸಿ, ಟು ಇನ್ವೈಟ್ ಪಂಡಿತ್ ರವಿಶಂಕರ್ ಟು ಅವರ್ ಹೌಸ್. ಸೊ ಇದು ಆನ್ಸರ್ ಅಂತ ನಾವು ನೋಡ್ತೀವಿ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸೊ ಇದು ಬಂದು ನಾವು MCQ ಟೈಪ್ ಕ್ವೆಶ್ಚನ್ಸು. ಮತ್ತು ಒಂದು ವಿಷಯ ನೀವು ನೆನಪಲ್ಲಿಟ್ಟಿರಬೇಕು, ನಿಮ್ಮ ಎಕ್ಸಾಮ್ಗೆ MCQ ಕ್ವೆಶ್ಚನ್ಸ್ ಬಂದು ಪ್ರೋಸಿಂದ ಅಥವಾ ಪೊಯೆಟ್ರಿಂದ ಕೇಳಲ್ಲ. ಯಾಕೆ ನಾವು MCQ ಕ್ವೆಶ್ಚನ್ಸ್ ನೋಡ್ತೀವಿ ಅಂದರೆ, ಈ ಒಂದು ಪ್ರೋಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಒಂದು MCQ ಟೈಪ್ ಕ್ವೆಶ್ಚನ್ಸ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಆದರೆ ಈ ಒಂದು MCQ ಟೈಪ್ ಕ್ವೆಶ್ಚನ್ಸ್ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕೇಳಲ್ಲ. ದಿಸ್ ಇಸ್ ಟು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಈ ಒಂದು MCQ ಕ್ವೆಶ್ಚನ್ಸ್ ನಾವು ಮಾಡ್ತಿದ್ದೀವಿ. ಓಕೆನಾ? ಲೈಕ್ ಅ ಬ್ರೈನ್ ಬೂಸ್ಟರ್. ಓಕೆ, ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಎಸ್, ನೆಕ್ಸ್ಟ್ ವಿಲ್ go on 2 ಮಾರ್ಕ್ ಕ್ವೆಶ್ಚನ್ಸ್ ನೋಡೋಣ. 2 ಮಾರ್ಕ್ ಕ್ವೆಶ್ಚನ್ಸ್ ಈ ಒಂದು ಚಾಪ್ಟರ್ ಇಂದ ಬರುವ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶ್ಚನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ನಾವು ನೋಡೋಣ. ಓಕೆನಾ? ಹಿಯರ್ ಇಸ್ ದ ಫಸ್ಟ್ ಕ್ವೆಶ್ಚನ್, ವೈ ಡು ಯು ಕನ್ಸಿಡರ್ ಅನಂತ್ ಆಸ್ ಅ ಟ್ಯಾಲೆಂಟೆಡ್ ಬಾಯ್? ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಈ ಒಂದು ಕ್ವೆಶ್ಚನ್ನ ಕೆಲವು ಸಾರಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಕೂಡ ಕೇಳಿದ್ದಾರೆ. ಅನಂತ್ ಯಾಕೆ ಟ್ಯಾಲೆಂಟೆಡ್ ಅಂತ ನಿಮಗೆ ಅನಿಸ್ತಿದೆ ಅಂತ ಕ್ವೆಶ್ಚನ್ ಇದೆ. ಸೊ ಆನ್ಸರ್ನ ನೋಡೋಣ. ಅನಂತ್ ಯೂಸ್ ಟು ಬಿ ವೆರಿ ಅಥ್ಲೆಟಿಕ್ ಇನ್ ಸ್ಕೂಲ್ ಆಸ್ ಈ ವಾಸ್ ದ ಬೆಸ್ಟ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್. ಸೊ ಅನಂತ್ ಬಂದು ಒಂದು ಒಳ್ಳೆ ಟೆನ್ನಿಸ್ ಪ್ಲೇಯರ್ ಆಗಿದ್ದ, ಜೊತೆಗೆ ಒಂದು ಫಾಸ್ಟೆಸ್ಟ್ ರನ್ನರ್ ಕೂಡ ಇದ್ದ. ವೆನ್ ಹಿ ಟುಕ್ ಸಿತಾರ್ ಲೆಸನ್ಸ್ he was able to compose his own tunes which astonished his guru. ಸೊ ಏನಂದರೆ ಇವನು ಸಿತಾರ್ ಕಲಿಬೇಕಾದ್ರೆ ಸಿತಾರಲ್ಲಿ ಅವನು ಓನ್ ಟ್ಯೂನ್ಸ್ ಕೂಡ ಕಂಪೋಸ್ ಮಾಡ್ತಿದ್ದ. ದೀಸ್ ಎಕ್ಸಾಂಪಲ್ಸ್ ಇಂಡಿಕೇಟ್ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಸೊ ಈ ಹಾಗಾಗಿ ನಾವೇನಂತೀವಿ? ಟ್ಯಾಲೆಂಟೆಡ್ ಹುಡುಗ ಅಂತ ನಾವು ಏನಂತೀವಿ? ಈ ಒಂದು ಸ್ಟೇಟ್ಮೆಂಟಿಂದ ನಾವು ಅಂತೀವಿ. ಓಕೆನಾ? ಹಂಗೆ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ಸೊ ಸ್ಮಿತಾ ಬಂದು ಅನಂತ್ಗಿರುವ ವಿಶ್ನ ಹೆಂಗೆ ಫುಲ್ಫಿಲ್ ಮಾಡಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಲೆಟ್ಸ್ ಲುಕ್ ಅಟ್ ದಿ ಆನ್ಸರ್ಸ್. ಅನಂತ್ ವಿಶ್ ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್ ಬಟ್ ಕುಡೆಂಟ್ ಆಸ್ ಹಿ ವಾಸ್ ವೆರಿ ಇಲ್. ಸೊ ಈ ಒಂದು ಅನಂತ್ಗೆ ಕ್ಯಾನ್ಸರ್ ಇರ್ತದಲ್ಲ, ಸೊ ಹಾಗಾಗಿ ಅವ್ನಿಗೆ ಏನು ಮಾಡೋಕ್ಕಾಗಲಿಲ್ಲ, ಈ ಒಂದು ಕಾನ್ಸರ್ಟ್ನ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹಿಸ್ ಸಿಸ್ಟರ್ ಸ್ಮಿತಾ ಮೆಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಹಾ ಆಫ್ಟರ್ ದೇರ್ ಕಾನ್ಸರ್ಟ್ ಆ್ಯಂಡ್ ಟೋಲ್ಡ್ ದೆಮ್ ಅಬೌಟ್ ಅನಂತ್. ಸೊ ಇವಳೇನು ಮಾಡಿದ್ಲು? ಇವ್ರು ಬಂದು ರವಿಶಂಕರ್ ಮತ್ತು ಅವ್ರ ಜೊತೆಗಿರುವವ್ರನ್ನ ಮೀಟ್ ಮಾಡಿ ಭೇಟಿಯಾಗಿ ಅನಂತ್ ಸಿಚುವೇಶನ್ ಹೆಂಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ಲು. ದ ಮ್ಯಾಸ್ಟ್ರಾಯ್ಸ್ ಆಫ್ ಮ್ಯೂಸಿಕ್ ಗಾಟ್ ಟು ಆಂಟ್ ಸುಶೀಲಾಸ್ ಹೌಸ್ ಟು ಪರ್ಫಾರ್ಮ್ ಫಾರ್ ದ ಚೈಲ್ಡ್, thus fulfilling his last wish. Anant passed away while listening to the performance. ಸೊ ಅವ್ರು ಏನು ಮಾಡ್ತಾರೆ? ಸೊ ಇವರೊಂದು ರವಿಶಂಕರ್ನ ಅವ್ರ ಮನೆಗೆ ಇನ್ವೈಟ್ ಮಾಡಿ ಮತ್ತೆ ಏನು ಮಾಡ್ತಾರೆ? ಅನಂತ್ಗೋಸ್ಕರ ಪರ್ಫಾರ್ಮ್ ಮಾಡೋಕ್ಕೆ ಮಾಡ್ತಾರೆ. ಹಾಗೆ ಅವ್ರು ಪರ್ಫಾರ್ಮ್ ಮಾಡಬೇಕಾದ್ರೆ ಅನಂತ್ ಏನು ಮಾಡ್ತಾನೆ? ಅನಂತ್ ಹಂಗೆ ತೀರ್ಕೊತಾನೆ ಅಂತ ನಾವು ನೋಡ್ತೀವಿ. ರೈಟ್, ಹಂಗೆ ಮುಂದೆ ಹೋಗೋಣ. ವಾಟ್ ಅಡ್ಮೈರಬಲ್ ಕ್ವಾಲಿಟೀಸ್ ಡು ಯು ಫೈಂಡ್ ಇನ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಹಾ? ಸೊ ಇವರೊಂದು ರವಿಶಂಕರ್ ಮತ್ತು ಅಲ್ಲಾ ರಖಾಯಿಂದ ಏನು ಒಳ್ಳೆ ಗುಣವನ್ನು ನೀವು ನೋಡ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಐ ಥಿಂಕ್ ಇಟ್ಸ್ ಅಡ್ಮೈರಬಲ್ ದಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಹಾ were firstly patient
ವೆನ್ ಅ ಲಿಟಲ್ ಗರ್ಲ್ ಕೇಮ್ ಟು ಟಾಕ್ ಟು ದೆಮ್. ಸೊ ನೋಡಬೇಕಾದ್ರೆ ಈ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಗೊತ್ತಾ, ಅವ್ರು ಬಂದು ಪೇಷಂಟ್ ತೋರಿಸಲ್ಲ ಕೆಲವು ಸತಿ. ಈ ಒಂದು ಚಿಕ್ಕ ಹುಡುಗಿ ಬಂದು ಮಾತಾಡಬೇಕಾದ್ರೆ ಅವ್ರು ಹೆಂಗಿದ್ರು, ತುಂಬಾ ಪೇಷಂಟ್ ಆಗಿದ್ರು. ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ನಾವು ನೋಡ್ತೀವಿ. ಓಕೆನಾ. ಆ್ಯಂಡ್ ದೇ ಲಿಸನ್ ಟು ಹರ್ ಸ್ಟೋರಿ ಕಂಪ್ಲೀಟ್ಲಿ. ಮತ್ತು ಅವ್ರು ಬಂದು ಅವ್ರ ಪೂರ್ತಿ ಸ್ಟೋರಿನ ಏನು ಮಾಡಿದ್ರು, ಕೇಳ್ಕೊಂಡ್ರು. ಓಕೆನಾ. ಒನ್ಸ್ ದೇ ಅಂಡರ್ಸ್ಟುಡ್ ದ ಸಿಚುವೇಶನ್ ದೇ ಅಗ್ರಿ ಟು ಪ್ಲೇ ಫಾರ್ ಅನಂತ್ ಪ್ರೈವೇಟ್ಲಿ ವಿತೌಟ್ ಎನಿ ಹೆಸಿಟೇಷನ್ ಡೆಸ್ಪೈಟ್ ಬೀಂಗ್ ಸೋ ಫೇಮಸ್. ಸೊ ಅವರು ಈ ಸ್ಮಿತಾ ಬಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರು ಕೊನೆಗೆ ಏನು ಮಾಡಿದ್ರು, ಒಪ್ಕೊಂಡ್ರು. ಆನಂದ್ಗೋಸ್ಕರ ಬಂದು ಆ ಚಿಕ್ಕ ಅಪಾರ್ಟ್ಮೆಂಟಲ್ಲಿ ಇವು ಒಂದು ಪರ್ಫಾರ್ಮ್ ಮಾಡೋಕ್ಕೆ ಏನು ಮಾಡಿದ್ರು, ಅವರು ಒಪ್ಕೊಂಡ್ರು ಅಂತ ನಾವು ನೋಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ಏನಂತ ಹೇಳ್ತೀವಿ ನಾವು, ಸೊ ದೇ ಹ್ಯಾಡ್ ಗುಡ್ ಕ್ವಾಲಿಟೀಸ್ ಅಂತ ನಾವು ಹೇಳ್ಬೋದು. ಓಕೆನಾ. ಹಾಗೆ ಮುಂದೆ ಹೋಗೋಣ. ವಿತ್ ವಾಟ್ ಹೋಪ್ಸ್ ಡಿಡ್ ಅನಂತ್ಸ್ ಫ್ಯಾಮಿಲಿ ಕಮ್ ಟು ಬಾಂಬೆ. ಸೊ ಯಾವ ಒಂದು ಹೋಪ್ ಇಟ್ಕೊಂಡು ಈ ಅನಂತ್ ಬಂದು ಅವರು ಹೋಮ್ ಟೌನ್ನ ಬಿಟ್ಟು ಬೊಂಬೈ ಬಂದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಅನಂತ್ ವಾಸ್ ಅ 15-year-old child who was very ill because of cancer. ಸೊ ಗೊತ್ತಿತ್ತಲ್ಲ ನಮಗೆ ಆಲ್ರೆಡಿ ಈ ಅನಂತ್ಗೆ ಏನಿತ್ತು, ಕ್ಯಾನ್ಸರ್ ಇತ್ತು. ಹಿಸ್ ಫ್ಯಾಮಿಲಿ ಆರ್ ಬ್ರಾಟ್ ಹಿಮ್ ಟು ಬಾಂಬೈ ಫ್ರಮ್ ಗಗನ್ಪುರ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಟ್ ಅ ಹಾಸ್ಪಿಟಲ್ ಇನ್ ದ ಸಿಟಿ. ಸೊ ಈ ಒಂದು ಗಗನ್ಪುರ್ ಬಿಟ್ಟು ಅವ್ರು ಎಲ್ಲಿ ಬರ್ತಾರೆ, ಬೊಂಬೈ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಈ ಒಂದು ಅನಂತ್ಗೆ ಸಿಟಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಅನ್ಕೊಂಡು ಏನು ಮಾಡ್ತಾರೆ, ಬರ್ತಾರೆ. ಓಕೆನಾ. ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಹೋಪ್ ದಟ್ ಮಾಡರ್ನ್ ಸೈನ್ಸ್ ಕುಡ್ ಪರ್ಫಾರ್ಮ್ ದ ಮಿರಾಕಲ್ ಆಫ್ ಕ್ಯೂರಿಂಗ್ ದೇರ್ ಚೈಲ್ಡ್. ಸೊ ಅವ್ರೇನು ಅನ್ಕೊಂಡ್ರು, ಈ ಒಂದು ಮಾಡರ್ನ್ ಸೈನ್ಸ್ ಇದೆ ಗೊತ್ತಾ, ಈ ಒಂದು ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡಿ ಅನಂತ್ಗೆ ಅವ್ರ ಕ್ಯಾನ್ಸರಿಂದ ಅವನಿಗೆ ವ್ಯಾಸಿ ಆಗೋಕ್ಕೆ ಏನು ಮಾಡ್ತಾರೆ, ಹೆಲ್ಪ್ ಮಾಡ್ಬೋದು ಅಂತ ಅವರು ಈ ಒಂದು ಹೋಪಿಂದ ಅವ್ರು ಏನು ಮಾಡ್ತಾರೆ, ಬೊಂಬೈಗೆ ಬರ್ತಾರೆ. ಓಕೆ. ಹಂಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅಂತ ನಾವು ನೋಡೋಣ. ರೈಟ್. ಸೊ ಫಸ್ಟ್ ಕ್ವಶನ್ ನೋಡೋಣ. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ನೀವೇನು ಮಾಡಬಾರ್ದು, ಈ ಒಂದು ಪಂಡಿತ್ನ ಇಂತಹ ರಿಕ್ವೆಸ್ಟ್ ತಗೊಬಂದು ತೊಂದರೆ ಮಾಡಬಾರ್ದು ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವೆಶ್ಚನ್, ಹೂ ಇಸ್ ದ ಸ್ಪೀಕರ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಸ್ಪೀಕರ್ ಯಾರು, ಆನ್ಸರ್ನ ನೋಡೋಣ. ದ ಗಿವನ್ ಸ್ಟೇಟ್ಮೆಂಟ್ ವಾಸ್ ಸ್ಪೋಕನ್ ಬೈ ದ ಮುಸ್ಟಾಶ್ಯೂಡ್ ಮ್ಯಾನ್. ಸೊ ಈ ಒಂದು ಮುಸ್ಟಾಶ್ಯೂಡ್ ಮ್ಯಾನ್ ಇದಾನೆ ಗೊತ್ತಾ, ಇವನು ಬಂದು ಈ ಸ್ಟೇಟ್ಮೆಂಟ್ ಹೇಳ್ತಾನೆ ಅಂತ ನಾವು ನೋಡ್ಬೋದು. ಓಕೆನೆ. ಸೆಕೆಂಡ್ ಕ್ವೆಶ್ಚನ್, ವಾಟ್ ವಾಸ್ ದ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ ಏನು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ದ ರಿಕ್ವೆಸ್ಟ್ ವಾಸ್ ಫಾರ್ ಪಂಡಿತ್ ರವಿಶಂಕರ್ ಟು ಪರ್ಫಾರ್ಮ್ ಪ್ರೈವೇಟ್ಲಿ ಫಾರ್ ಅನಂತ್ ಸಿನ್ಸ್ ಈ ವಾಸ್ ಇಲ್ ವಿತ್ ಕ್ಯಾನ್ಸರ್. ಸೊ ರಿಕ್ವೆಸ್ಟ್ ಏನಿತ್ತು, ಅನಂತ್ಗೋಸ್ಕರ ಈ ಒಂದು ಪಂಡಿತ್ ರವಿಶಂಕರ್ ಬಂದು ಪ್ರೈವೇಟ್ ಆಗಿ ಅವನಿಗೋಸ್ಕರ ಪರ್ಫಾರ್ಮ್ ಮಾಡಬೇಕಂತ ರಿಕ್ವೆಸ್ಟ್ ಇತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೌ ವಾಸ್ ದ ರಿಕ್ವೆಸ್ಟ್ ಫುಲ್ಫಿಲ್ಡ್. ಈ ಒಂದು ರಿಕ್ವೆಸ್ಟ್ ಹೆಂಗೆ ಪೂರ್ತಿ ಮಾಡಿದಂಥ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ದ ನೆಕ್ಸ್ಟ್ ಡೇ ಬೋತ್ ಆಫ್ ದೆಮ್ ರೀಚ್ ಸ್ಮಿತಾಸ್ ಅಪಾರ್ಟ್ಮೆಂಟ್ ಆ್ಯಂಡ್ ಪರ್ಫಾರ್ಮ್ಡ್ ಫಾರ್ ಅನಂತ್ ದಸ್ ಫುಲ್ಫಿಲ್ಲಿಂಗ್ ಇಸ್ ಲಾಸ್ಟ್ ವಿಶ್. ಸೊ ಹಾಗಾಗಿ ಅವ್ರು ಏನು ಮಾಡಿದರು, ಅವ್ರ ಅಪಾರ್ಟ್ಮೆಂಟ್ಗೆ ಹೋಗಿ ನೆಕ್ಸ್ಟ್ ಡೇ ಹೋಗಿ ಏನು ಮಾಡ್ತಾರೆ, ಈ ಒಂದು ವಿಶ್ನ ಫುಲ್ಫಿಲ್ ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಸೊ ನೀವು ಈ ಪಾರ್ಕಲ್ಲಿ ನೀನು ಒಂದು ವಾಕ್ ಹೋದರೆ ನಿನಗೆ ಬೆಟರಾಗಿ ಫೀಲ್ ಮಾಡ್ತೀಯ ಅಂತ ಕ್ವೆಶ್ಚನ್ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವೆಶ್ಚನ್ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್. ಸೊ ಇಲ್ಲಿ ಸ್ಪೀಕರ್ ಯಾರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್, ದ ಸ್ಪೀಕರ್ ಇಸ್ ಆನ್ ಸುಶೀಲಾ. ಸೊ ಸ್ಪೀಕರ್ ಯಾರು, ಆನ್ ಸುಶೀಲಾ. ನೆಕ್ಸ್ಟ್, ಹೂ ಡಸ್ ಯು ರಿಫರ್ ಟು. ಯು ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಯು ರಿಫರ್ಸ್ ಟು ಸ್ಮಿತಾ, ಅನಂತ್ಸ್ 16-year-old ಸಿಸ್ಟರ್. ಸೊ ಸ್ಮಿತಾಗೆ ಯು ರಿಫರ್ ಆಗ್ತಿದೆ ಅಂತ ನಾವು ನೋಡ್ತೀವಿ. ಥರ್ಡ್ ಕ್ವೆಶ್ಚನ್, ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ಸಜೆಷನ್. ಸೊ ಸ್ಪೀಕರ್ ಬಂದು ಈ ಒಂದು ಸಜೆಷನ್ನ ಯಾಕೆ ಕೊಟ್ಟರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಸ್ಮಿತಾ ವಾಸ್ ಸ್ಯಾಡ್ ದಟ್ ಶಿ ಕುಡ್ ನಾಟ್ ಗೋ ಟು ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್ ವಿತ್ ಅ ಬ್ರದರ್ ಅನಂತ್ ಆಸ್ ಯು ವಾಸ್ ವೆರಿ ಇಲ್. ಸೊ ಈ ಸ್ಮಿತಾಗೆ ಇವನು ಅನಂತ್ ಜೊತೆಗೆ ಹೋಗ್ಬೇಕಂತ ಇತ್ತು ಈ ಕಾನ್ಸರ್ಟ್ಗೆ, ಆದರೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವಳು ಏನು ಮಾಡಿದ್ಲು, ಸ್ವಲ್ಪ ಸ್ಯಾಡ್ ಆಗಿದ್ಲು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಹಿ ವಾಸ್ ಸೇಯಿಂಗ್. ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವೆಶ್ಚನ್ಸ್ ಬರುತ್ತೆ ಅಂತ ನಾವು ನೋಡೋಣ. ಹೂ ಡಸ್ ಹಿ ರೆಫರ್ ಟು. ಹಿ ಯಾರಿಗೆ ರೆಫರ್ ಆಗಿದೆ ಅಂತ ಕ್ವೆಶ್ಚನು. ಹಿ ರೆಫರ್ಸ್ ಟು ಅನಂತ್ ದ ಬಾಯ್ ಹೂ ವಾಸ್ ಇಲ್ ಬಿಕಾಸ್ ಈ ಹ್ಯಾಡ್ ಕ್ಯಾನ್ಸರ್. ಇಲ್ಲಿ ಹಿ ಯಾರಿಗೆ ರೆಫರ್ ಆಗ್ತಿದೆ, ಅನಂತ್ಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ವಾಟ್ ವಾಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. ಸೊ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ನ ನೋಡೋಣ. ಹಿಯರಿಂಗ್ ಪಂಡಿತ್ ರವಿಶಂಕರ್ ಪರ್ಫಾರ್ಮ್ ಇನ್ ಕಾನ್ಸರ್ಟ್ ವಾಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಫಾರ್ ಅನಂತ್. ಸೊ ಪಂಡಿತ್ ರವಿಶಂಕರ್ನ ನೋಡೋದು, ಅವ್ರ ಕಾನ್ಸರ್ಟ್ನ ಕೇಳೋದು ಅನಂತ್ಗೆ ಲೈಫಲ್ಲಿ ಒನ್ ಟೈಮ್ ಸಿಗುವ ಚಾನ್ಸ್ ಅಂತ ನಾವು ನೋಡ್ತೀವಿ. ಓಕೆನಾ. ಥರ್ಡ್ ಕ್ವೆಶ್ಚನ್, ವೈ ವಾಸ್ ಈ ಫೀಲಿಂಗ್. ಸೊ ಅವನಿಗೆ ಯಾಕೆ ಈ ಥರ ಅನಿಸ್ತಿತ್ತು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಅನಂತ್ ವಾಸ್ ವೆರಿ ಇಲ್ ವಿತ್ ಕ್ಯಾನ್ಸರ್ ಆ್ಯಂಡ್ ವುಡಂಟ್ ಲೀವ್ ಫಾರ್ ಮೆನಿ ಡೇಸ್ ಆ್ಯಂಡ್ ಚಾನ್ಸಸ್ ಟು ಹಿಯರ್ ಪಂಡಿತ್ ರವಿಶಂಕರ್ ವಾಸ್ ವೆರಿ ಅನ್ಲೈಕ್ಲಿ. ಸೊ ಅವನಿಗೆ ಪಂಡಿತ್ ರವಿಶಂಕರ್ನ ಮೀಟ್ ಮಾಡೋದಂತೂ ತುಂಬಾ ಒಂದು ಅನ್ಲೈಕ್ಲಿ ಚಾನ್ಸ್ ಆಗಿತ್ತು. ಅದಕ್ಕೋಸ್ಕರ ಅವನೇನು ಅಂತಾನೆ, ಇದು ಲೈಫ್ ಟೈಮಲ್ಲಿ ಸಿಗೋ ಆಪರ್ಚುನಿಟಿ ಅಂತ ಅವನು ಅಂತಾನೆ. ಓಕೆನಾ. ಸೊ ಹಂಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಸೊ ವೆರಿ ಇಂಪಾರ್ಟೆಂಟು ಲಾಸ್ಟು 3 ಮಾರ್ಕ್ ಕ್ವೆಶ್ಚನ್ಸ್. ಸೊ ಈ ಒಂದು 3 ಮಾರ್ಕ್ ಕ್ವೆಶ್ಚನ್ ಓವರ್ ಆಲ್ ಸಮ್ಮರಿನ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆನಾ. ಸೊ ಇದು ಜೊತೆಗೆ ನೀವೇನು ಮಾಡಿ, ಈ ಒಂದು ಚಾಪ್ಟರಿಂದ ಬರುವ ಸಮ್ಮರಿನ ಕೂಡ ನೀವು ಓದ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ 3 ಮಾರ್ಕ್ ಕ್ವೆಶ್ಚನ್. ವೈ ಡು ಯು ಥಿಂಕ್ ದ ರೆಸ್ಪಾನ್ಸ್ ಆಫ್ ದಿ ಆರ್ಟಿಸ್ಟ್ ವಾಸ್ ಅನ್ಯೂಶುವಲ್. ಸೊ ಈ ಒಂದು ಆರ್ಟಿಸ್ಟ್ ಕೊಟ್ಟಿರುವ ರೆಸ್ಪಾನ್ಸು ಯಾಕೆ
ಯೂಶುವಲ್ ಆಗಿ ಇರಲಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಇನ್ ದ ಕಾನ್ಸರ್ಟ್ ಬೈ ಶಾಂತ ರಾಮೇಶ್ವರ್ ರಾವ್, the renowned musicians Pandit Ravi Shankar and Ustad Allah Raha give a sick boy a private performance at home, which was unusual. ಯಾಕಂದರೆ ನೀವು ನೋಡಬೇಕಾದ್ರೆ ಈ ರೀತಿ ಆರ್ಟಿಸ್ಟ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಅವ್ರು ಬಂದು ಕ್ರೌಡ್ ಮುಂದೆನೇ ಏನು ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಆದರೆ ಪ್ರೈವೇಟಾಗಿ ಹೋಗ್ಬಿಟ್ಟು ಯಾರಿಗೂ ಪರ್ಫಾರ್ಮ್ ಮಾಡಲ್ಲ. ಅದಕ್ಕೋಸ್ಕರನೇ ಇದು ಹೆಂಗಿದೆ, ಇದು ಅನ್ಯೂಶುವಲ್ ಆಗಿದೆ ಅಂತ ನಾವು ನೋಡ್ತೀವಿ. ಬೋತ್ ದ ಮ್ಯಾಸ್ಟ್ರಾಯ್ಸ್ ವೇರ್ ವರ್ಲ್ಡ್ ರಿನೌಂಡ್ ಮ್ಯೂಸಿಷಿಯನ್ಸ್ ಹೂ ಪರ್ಫಾರ್ಮ್ಡ್ ಇನ್ ಸಮ್ ಆಫ್ ದ ಪ್ರೆಸ್ಟಿಜಿಯಸ್ ವೆನ್ಯೂಸ್ ಇನ್ ದ ವರ್ಲ್ಡ್. ಸೊ ಇವರಿಬ್ಬರು ಏನು ಮಾಡಿದ್ದಾರೆ ಅಂದರೆ ತುಂಬಾ ಫೇಮಸ್ ಆಗಿದ್ದರು. ವರ್ಲ್ಡಲ್ಲಿ ಎಲ್ಲೆಲ್ಲಿ ಸ್ಟೇಜಸ್ ಇದೆಯೋ ಅಲ್ಲೆಲ್ಲ ಹೋಗಿ ಇವ್ರು ಪರ್ಫಾರ್ಮ್ ಮಾಡಿದ್ದಾರೆ. ದ ಕಾನ್ಸರ್ಟ್ ಹಾಲ್ಸ್ ದೇ ಪರ್ಫಾರ್ಮ್ಡ್ ಇನ್ ವೇರ್ ಯೂಶಲಿ ಸೋಲ್ಡ್ ಔಟ್, ಆಫ್ಟನ್ ಸೀಟಿಂಗ್ ಥೌಸಂಡ್ಸ್ ಆಫ್ ಪೀಪಲ್. ಇವರು ಅದೇ ನಾನು ಅಂದೇ ಗೊತ್ತಾ, ಇವ್ರು ಪರ್ಫಾರ್ಮ್ ಮಾಡಬೇಕಾದ್ರೆ ಫುಲ್ಲು ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಇರ್ತಾರೆ. ಆ ರೀತಿ ಪರ್ಫಾರ್ಮ್ ಮಾಡುವ ಪರ್ಸನ್ಸ್ ಇವರು, ಸೆಲೆಬ್ರಿಟೀಸ್ ಇವರು. ಹೆನ್ಸ್ ಇಟ್ ವಾಸ್ ಸರ್ಪ್ರೈಸಿಂಗ್ ದಟ್ ದಿ ಆರ್ಟಿಸ್ಟ್ ಹ್ಯಾಡ್ the patient to hear Smita's story completely and without hesitation agree to play for Anand. ಸೊ ಸ್ಮಿತಾ ಬಂದು ಇವ್ರ ಹತ್ರ ರಿಕ್ವೆಸ್ಟ್ ಕೇಳಬೇಕಾದ್ರೆ, ಅನಂತ್ಗೋಸ್ಕರ ಪರ್ಫಾರ್ಮ್ ಮಾಡಿ ಅಂತ ಅವ್ರು ಕೇಳಬೇಕಾದ್ರೆ ಅವ್ರು ಒಪ್ಕೊಂಡ್ರು. ಅವ್ರು ಒಪ್ಕೋಬೇಕಾದ್ರೆ ಇದೊಂದು ತುಂಬಾ ಅನ್ಯೂಶುವಲ್. ಆ ರೀತಿ ಏನು ಮಾಡಲ್ಲ, ಯಾವ ಸೆಲೆಬ್ರಿಟೀಸು ಅಕ್ಸೆಪ್ಟ್ ಮಾಡಲ್ಲ. ಓಕೆನಾ. ದೇ ಈವನ್ ಶೋಡ್ ಅಪ್ ದ ನೆಕ್ಸ್ಟ್ ಡೇ ಆ್ಯಂಡ್ ಪರ್ಫಾರ್ಮ್ ಪ್ರೈವೇಟ್ಲಿ ಫಾರ್ ದ ಬಾಯ್, ದಸ್ ಫುಲ್ಫಿಲ್ಲಿಂಗ್ ಇಸ್ ಲಾಸ್ಟ್ ವಿಶ್. ಸೊ ಏನು ಮಾಡ್ತಾರೆ, ನೆಕ್ಸ್ಟ್ ಡೇ ಬರ್ತಾರೆ, ಅಪಾರ್ಟ್ಮೆಂಟ್ ಹೋಗ್ಬಿಟ್ಟು ಅಣ್ಣನಿಗೋಸ್ಕರ ಪರ್ಫಾರ್ಮ್ ಮಾಡ್ತಾರೆ. ಹಾಗಾಗಿ ಇವ್ರು ಕೊಟ್ಟಿರುವ ರೆಸ್ಪಾನ್ಸು ಹೆಂಗಿತ್ತು, ತುಂಬಾ ಅನ್ಯೂಶುವಲ್ ಆಗಿತ್ತು ಅಂತ ನಾವು ನೋಡ್ತೀವಿ. ಓಕೆನಾ. ಸೊ ಸ್ಟೂಡೆಂಟ್ಸ್, ವಿ ಆರ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಸೊ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇರಬೇಕಾದ್ರೆ, ಸಜೆಷನ್ಸ್ ಇರಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೋಸ್ಕರ ಆ ರೀತಿ ವೀಡಿಯೋಸ್ ಬಂದು ನಾವು ರೆಡಿ ಮಾಡ್ಕೊಂಡು ಬರ್ತೀವಿ. ಓಕೆನಾ. ಸೊ ಮೀಟ್ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್.